ಪೋಸ್ಟ್ ಆಫೀಸ್ ನಲ್ಲಿ ಹಣ ಇಟ್ಟಿದ್ದೀರಾ? ಹಾಗಾದ್ರೆ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ಸ್ವಲ್ಪ ಯಾಮಾರಿದ್ರೆ ಮಾಯ ಆಗುತ್ತೆ ನಿಮ್ಮ ಖಾತೆಯಲ್ಲಿನ ಹಣ. ಪೋಸ್ಟ್ ಆಫೀಸ್ ನಲ್ಲಿ ಯಾರ್ಯಾರು ಹಣ ಇಟ್ಟಿದ್ದೀರಾ ಅವರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಸ್ವಲ್ಪ ಯಾಮಾರಿದ್ರೆ ಮಾಯ ಆಗುತ್ತೆ ನಿಮ್ಮ ಖಾತೆಯಲ್ಲಿನ ಹಣ. ಕೂಡಿಟ್ಟ ಹಣಕ್ಕೆ ಕನ್ನ ಹಾಕಿದಾಳೆ ಲೇಡಿ ಪೋಸ್ಟ್ ಮ್ಯಾನ್ ಒಬ್ಳು. ನೈಸ್ ಆಗಿ ಮಾತಾಡಿ ಬರೋಬ್ಬರಿ 2 ಕೋಟಿ ರೂಪಾಯಿ ಬ್ಲೇಡ್ ಹಾಕಿದಾಳೆ. ಹಾಲಗಾನಹಳ್ಳಿ ಪೋಸ್ಟ್ ಆಫೀಸ್ ನಲ್ಲಿ 2 ಕೋಟಿ ರೂಪಾಯಿ ಹಣ ಮಂಗಮಾಯ ಆಗಿದೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿಯ ಅಂಚೆ ಕಚೇರಿ ಇದು. ಪೋಸ್ಟ್ ಮ್ಯಾನ್ ರಮ್ಯಾ ಹಣ ಲಪಟಾಯಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. 2,000ಕ್ಕೂ ಅಧಿಕ ಖಾತೆದಾರರಿಗೆ ಲೇಡಿ ಪೋಸ್ಟ್ ಮ್ಯಾನ್ ಪಂಗನಾಮ ಹಾಕಿದಾಳೆ. ಅಂಚೆ ಕಚೇರಿ ಅಕೌಂಟ್ನಲ್ಲಿದ್ದ ಹಣ ಫುಲ್ ಖಾಲಿ ಆಗಿದೆ. ಪೋಸ್ಟ್ ಆಫೀಸ್ಗೆ ಮುತ್ತಿಗೆ ಹಾಕಿದ್ದಾರೆ ಈಗ 1,000ಕ್ಕೂ ಅಧಿಕ ಜನ. ಗ್ರಾಮಸ್ಥರು ಮಾಡ್ತಾ ಇರುವಂತಹ ಆರೋಪದ ಹಿನ್ನೆಲೆ ಸ್ಥಳಕ್ಕೆ ಮೇಲಾಧಿಕಾರಿಗಳು ಬಂದಿದ್ದಾರೆ. ಗ್ರಾಮಸ್ಥರಿಗೆ ಮೇಲಾಧಿಕಾರಿಗಳು ಸರಿ ಉತ್ತರವನ್ನ ಕೊಡದೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಪೋಸ್ಟ್ ಆಫೀಸ್ಗೆ ಬೀಗ ಜಡ್ದಿದ್ದಾರೆ. ಹಾಲಗಾನಹಳ್ಳಿ ಗ್ರಾಮಸ್ಥರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಆ ಲೇಡಿ ಪೋಸ್ಟ್ ಮ್ಯಾನ್ ಫೋಟೋ, ಮತ್ತೊಂದು ಕಡೆ ಆ ಪೋಸ್ಟ್ ಆಫೀಸ್ ಕಚೇರಿ ಏನಿದೆ ಅಲ್ಲಿಗೆ ಬಂದಿರುವಂತಹ ಸಾವಿರಾರು ಜನ, 1,000ಕ್ಕೂ ಅಧಿಕ ಜನರು ಬಂದಿದ್ದಾರೆ. ಪೋಸ್ಟ್ ಆಫೀಸಲ್ಲಿ ಹಣ ಇಟ್ಟರೆ ಡಬಲ್ ಆಗುತ್ತೆ ಅಥವಾ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ನಮಗೆ ಸೇವಿಂಗ್ಸ್ ಮಾಡಿದ್ರೆ ಸ್ವಲ್ಪ ಮುಂದೆ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಭಾಳಷ್ಟು ಜನ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ಗಳನ್ನು ಓಪನ್ ಮಾಡಿ ಇಟ್ಟಿರ್ತಾರೆ. ಅಂತ ಸರ್ ಅವಳು ಸ್ಕಾಲರ್ಶಿಪ್ ದುಡ್ಡು 2 ವರ್ಷದ್ದು ಬಂದಿತ್ತು. SB ಅಕೌಂಟ್ ಅಲ್ಲಿ ಇಟ್ಟಿದ್ಲು. ಮತ್ತೆ ಅದು ಬೇಡ ಫಿಕ್ಸೆಡ್ ಮಾಡ್ತೀನಿ, ನಾನು ಲಾಸ್ಟ್ ಇಯರ್ ತಗೊಂತೀನಿ ಅಂತ ಫಿಕ್ಸೆಡ್ ಮಾಡಿದ್ದು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು ಡಿಸ್ಪ್ಲೇ ಬರೀ 500 ಇದೆ ಅಷ್ಟೇ ಸರ್. ಹಾಲಗಾನಹಳ್ಳಿ ಪೋಸ್ಟ್ ಆಫೀಸ್ ಅಲ್ಲಿ ಒಂದು 3 ತಿಂಗಳು ಆಯ್ತು ಸರ್. 45,000 SB ಅಕೌಂಟ್ ಇಲ್ಲಿ ಫುಲ್ ಎಲ್ಲ ಅಮೌಂಟ್ ತೆಗೆದ್ಬಿಟ್ಟು ಅವಳು ಫಿಕ್ಸೆಡ್ ಮಾಡ್ಕೊಂತೀನಿ ಅಂತ ಫಿಕ್ಸೆಡ್ ಮಾಡ್ಕೊಂಡು, ಬಟ್ ಫಿಕ್ಸೆಡ್ ಮಾಡೋದಕ್ಕೆ ನನ್ಗೆ ಯಾವ್ದೂ ಪಾಸ್ಬುಕ್ ಏನು ಕೊಟ್ಟಿಲ್ಲ. ಅವಳ ಮೇಲೆ ನಂಬಿಕೆ ಇತ್ತು, ಕೊಡ್ತಾಳೆ ಬಿಡು, ಅಷ್ಟು ಡೆಲಿವರಿ ಕೊಟ್ಟೋದು ಸರಿ ಬಿಡು, ಡೆಲಿವರಿಗೆ ಹೋಗಿ ಮತ್ತೆ ಕೊಡ್ತಾಳೆ ಅಂತ ನಾನೇನು ಅದು ಇದು ಮಾಡ್ಕೊ ಈ ತರ ಎಲ್ಲ ಬಂದು ಇದು ಮಾಡೋ ನಮ್ಗೂ ಅದು ಏನಾಗಿದೆ ಅಂತ ಗೊತ್ತು. ಇವಾಗ ನಮ್ಗೂ ಅದು ಗೊತ್ತಾಗಿರಲ್ಲ. ಇವಾಗ ಪಾಸ್ಬುಕ್ ಕೊಟ್ಟು ನೋಡಿದ್ರೆ ಬರೀ 500 ಇದೆ ಅಷ್ಟೇ ಸರ್. ಅಂತ ಸರ್ ಅವಳು ಸ್ಕಾಲರ್ಶಿಪ್ ದುಡ್ಡು 2 ವರ್ಷದ್ದು ಬಂದಿತ್ತು. SB ಅಕೌಂಟ್ ಅಲ್ಲಿ ಇಟ್ಟಿದ್ಲು. ಮತ್ತೆ ಅದು ಬೇಡ ಫಿಕ್ಸೆಡ್ ಮಾಡ್ತೀನಿ, ನಾನು ಲಾಸ್ಟ್ ಇಯರ್ ತಗೊಂತೀನಿ ಅಂತ ಫಿಕ್ಸೆಡ್ ಮಾಡಿದ್ದು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು ಡಿಸ್ಪ್ಲೇ ಬರೀ 500 ಇದೆ ಅಷ್ಟೇ ಸರ್. ಹಾಲಗಾನಹಳ್ಳಿ ಪೋಸ್ಟ್ ಆಫೀಸ್ ಅಲ್ಲಿ ಒಂದು 3 ತಿಂಗಳು ಆಯ್ತು ಸರ್. 45,000 SB ಅಕೌಂಟ್ ಇಲ್ಲಿ ಫುಲ್ ಎಲ್ಲ ಅಮೌಂಟ್ ತೆಗೆದ್ಬಿಟ್ಟು ಅವಳು ಫಿಕ್ಸೆಡ್ ಮಾಡ್ಕೊಂತೀನಿ ಅಂತ ಫಿಕ್ಸೆಡ್ ಮಾಡ್ಕೊಂಡು, ಬಟ್ ಫಿಕ್ಸೆಡ್ ಮಾಡೋದಕ್ಕೆ ನನ್ಗೆ ಯಾವ್ದೂ ಪಾಸ್ಬುಕ್ ಏನು ಕೊಟ್ಟಿಲ್ಲ. ಅವಳ ಮೇಲೆ ನಂಬಿಕೆ ಇತ್ತು, ಕೊಡ್ತಾಳೆ ಬಿಡು, ಅಷ್ಟು ಡೆಲಿವರಿ ಕೊಟ್ಟೋದು ಸರಿ ಬಿಡು, ಡೆಲಿವರಿಗೆ ಹೋಗಿ ಮತ್ತೆ ಕೊಡ್ತಾಳೆ ಅಂತ ನಾನೇನು ಅದು ಇದು ಮಾಡ್ಕೊ ಈ ತರ ಎಲ್ಲ ಬಂದು ಇದು ಮಾಡೋ ನಮ್ಗೂ ಅದು ಏನಾಗಿದೆ ಅಂತ ಗೊತ್ತು. ಇವಾಗ ನಮ್ಗೂ ಅದು ಗೊತ್ತಾಗಿರಲ್ಲ. ಇವಾಗ ಪಾಸ್ಬುಕ್ ಕೊಟ್ಟು ನೋಡಿದ್ರೆ ಬರೀ 500 ಇದೆ ಅಷ್ಟೇ ಸರ್. ಅಂತ ಸರ್ ಅವಳು ಸ್ಕಾಲರ್ಶಿಪ್ ದುಡ್ಡು 2 ವರ್ಷದ್ದು ಬಂದಿತ್ತು. SB ಅಕೌಂಟ್ ಅಲ್ಲಿ ಇಟ್ಟಿದ್ಲು. ಮತ್ತೆ ಅದು ಬೇಡ ಫಿಕ್ಸೆಡ್ ಮಾಡ್ತೀನಿ, ನಾನು ಲಾಸ್ಟ್ ಇಯರ್ ತಗೊಂತೀನಿ ಅಂತ ಫಿಕ್ಸೆಡ್ ಮಾಡಿದ್ದು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು. ರಾಜಪ್ಪ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜಪ್ಪ, ಪೋಸ್ಟ್ ಆಫೀಸ್ ನಲ್ಲಿ ಹಣ ಇಡ್ತಾರೆ, ಬಹಳಷ್ಟು ಜನ ಅಕೌಂಟ್ಗಳು ಮಾಡಿಸ್ಕೊಂಡು ಇಟ್ಟಿರ್ತಾರೆ. ಬಟ್ ಈ ರಮ್ಯಾ ಯಾರು, ಈಕೆ ಯಾವಾಗಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ಲು, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಇದು ಸಾಮಾನ್ಯವಾಗಿ ಏನು ಖಾಸಗಿ ಬ್ಯಾಂಕ್ಗಳು ಮತ್ತೆ ಖಾಸಗಿ ಫೈನಾನ್ಸ್ಗಳು ಇವೆಲ್ಲ ಮೇಲೆ ಸಹ ಜನರಿಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅತ್ಯಂತ ಜನರಿಗೆ ಒಂದು ನಂಬಿಕೆ ಇರ್ತಕ್ಕಂಥದ್ದು ಅಂದ್ರೆ ಅದು ಕೇಂದ್ರ ಸರ್ಕಾರದ ಒಡೆತನದ ಇರತಕ್ಕಂಥ ಒಂದು ಪೋಸ್ಟ್ ಆಫೀಸ್ ಮೇಲೆ. ಇದರಲ್ಲಿ
ಜನರು ಕೂಲಿ ನಾಲಿ ಮಾಡಿರ್ತಕ್ಕಂತ ಹಣವನ್ನ 100-200 ರೂಪಾಯಿ ಈ ರೀತಿಯಾಗಿ, ಮತ್ತೆ ಸ್ಕಾಲರ್ಶಿಪ್ ಬಂದಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಂತದ್ದು, ಮುಂದೆ ಗೃಹಲಕ್ಷ್ಮಿ ಈ ಎಲ್ಲ ರೀತಿಯ ಒಂದು ಹಣವನ್ನ ಕೂಡಿಟ್ಟು ಪ್ರತಿ ತಿಂಗಳು ಹೊಟ್ಟೆ ಬಟ್ಟೆ ಕಟ್ಟಿ ಇವತ್ತು ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಡಿಪಾಸಿಟ್ ಮಾಡಿದ್ರೆ ಅವರು ಅಲ್ಲಿರ್ತಕ್ಕಂಥ ರಮ್ಯಾ ಅಂತಕ್ಕಂಥ ಹುಡುಗಿ ಅವರೆಲ್ಲರೂ ಕೂಡ ಪಂಗನಾಮ ಹಾಕಿರ್ತಕ್ಕಂಥ ಘಟನೆ ಇವತ್ತು ಸುಮಾರು 2 ಕೋಟಿ ರೂಪಾಯಿ ಅಧಿಕ ಹಣ ಇವತ್ತು ಲಪ್ಟಾಯಿಸಿ ಪರಾರಿಯಾಗಿದ್ದಾಳೆ. ಜೊತೆಗೆ 2,000 ಖಾತೆಗಳಲ್ಲಿ ಅಂದ್ರೆ 1,000ಕ್ಕೂ ಹೆಚ್ಚಿನ ಜನ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂಚೆ ಕಚೇರಿಗೆ ಬೀಗ ಜಡಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈ ನಯವಾಗಿ ಮಾತಾಡಿ ಮಹಿಳೆಯರ ಹತ್ರ ಡೆಪಾಸಿಟ್ ಮಾಡಿಸಿ ಅವರಿಗೆ ಏನ್ ಬೇಕೋ ಅದನ್ನ ಹೇಳಿ ಅವ್ರ ಮನವನ್ನ ಹೊಲಿಸಿ ಈಕೆ ಡಿಪಾಸಿಟ್ ಮಾಡಿಸಿದಾಳೆ. ಮತ್ತೆ ಬೇರೆ ಬೇರೆ ಬಡವರಿಗೆ, ಮಹಿಳೆಯರಿಗೆ, ಪುರುಷರಿಗೆ ಇವೆಲ್ಲರಿಗೂ ಕೂಡ ಮೈಂಡ್ ವಾಶ್ ಮಾಡಿ ಆ ಒಂದು ಹಣವನ್ನ ಡಿಪಾಸಿಟ್ ಮಾಡಿಸಿ ಪೂರ್ತಿ ಹಣವನ್ನ ಈಗ ಲಪ್ಟಾಯಿಸಿ ಎಸ್ಕೇಪ್ ಆಗಿದ್ದಾಳೆ. ಇನ್ನು ಸ್ಥಳದಲ್ಲಿ ಈಗ ಮೇಲಾಧಿಕಾರಿಗಳು ಬರಬೇಕು, ಅಲ್ಲಿ ಈ ಹಣವನ್ನ ಯಾವ ರೀತಿ ಲಪ್ಟಾಯಿಸಿದಾಳೆ, ಅಧಿಕಾರಿಗಳು ಮೇಲಧಿಕಾರಿಗಳು ಈ ಒಂದು ಮಾನಿಟರಿಂಗ್ ಮಾಡ್ದಿರಾ ಏನ್ ಮಾಡ್ತಾ ಇದ್ರು. ಹಾಗಾಗಿ ಅವರು ಕೂಡ ಈ ಸ್ಥಳಕ್ಕೆ ಬಂದು ನಮಗೆ ನ್ಯಾಯ ಮಾಡ್ಕೊಡ್ಬೇಕು, ನಮ್ಮ ಹಣವನ್ನು ನಮ್ಗೆ ವಾಪಸ್ ಕಟ್ಸ್ಕೊಡ್ಬೇಕು ಅಂತೇಳಿ ಈಗ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ. ನಮ್ಗೆ ಯಾವ್ದ್ರ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದೀವಿ, ಎಲ್ಲಾ ಬ್ಯಾಂಕ್ಗಳ ಮೇಲೂ ಕೂಡ ನಮ್ಗೆ ನಂಬಿಕೆ ಇಲ್ಲ. ಕನಿಷ್ಠ ನಮ್ಗೆ ಪೋಸ್ಟ್ ಆಫೀಸಲ್ಲಿ ದುಡ್ಡು ಹಾಕಿದ್ರೆ ನಮ್ಗೆ ಉಳಿಯುತ್ತದೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಆ ನಂಬಿಕೆನೂ ಕೂಡ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಕೇಂದ್ರ ಸರ್ಕಾರ ವರದಾನದ ಒಂದು ಪೋಸ್ಟ್ ಆಫೀಸ್ ಏನಿದೆ ಅದು ಇವತ್ತು ಈ ರೀತಿಯಾಗಿ ಕಂಡು ಬರ್ತಕ್ಕಂಥ ಎಲ್ಲ ಒಂದ್ ಕಡೆ ಬ್ಯಾಂಕಿಂಗ್ ಸಿಸ್ಟಮ್ ಎಲ್ಲಿ ಹೋಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಇಲ್ಲಿನ ಮಹಿಳೆಯರು ಸಹ ಅದನ್ನೇ ಕೇಳ್ತಾ ಇದ್ರೆ, ನಮ್ಗೆ ಅನಿಷ್ಟ ಈ ಒಂದು ಮೇಲಾಧಿಕಾರಿಗಳು ಬಂದು ಸ್ಥಳಕ್ಕೆ ಈ ರೀತಿ ನಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡಿ ಯಾರ್ಯಾರ ಅಕೌಂಟ್ ಇಂದ ಎಷ್ಟೆಷ್ಟು ಹಣವನ್ನ ಲಪ್ಟಾಯಿಸಿದಾಳೆ ಆಕೆ ಅಂತೇಳಿ ಆಕೆ ವಿರುದ್ಧ ಕಾನೂನು ಕ್ರಮವನ್ನ ದೂರು ದಾಖಲಿಸಿ ಮತ್ತೆ ನಮಗೆ ಹಣವನ್ನು ವಾಪಸ್ ಕೊಡಬೇಕು ಅಂತೇಳಿ ಈಗ ಆಕೆ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಪ್ರಭು ರಂಜಪ್ಪ, ಈಗ ಈಕೆ ರಮ್ಯಾ ಈಗ ಎಲ್ಲಿದ್ದಾಳೆ, ಆಮೇಲೆ ಆಕೆ ಯಾವಾಗಿಂದ ಕೆಲಸ ಮಾಡ್ತಾ ಇದ್ಲು, ಎಲ್ಲಿ ಅವರು, ಅದ್ರ ಬಗ್ಗೆ ಆಕೆ ಹಿನ್ನೆಲೆ ಏನಾದ್ರು ಗೊತ್ತಾಯ್ತಾ, ಏನ್ ಕತೆ? ಪ್ರಭು, ಆಕೆ ಸುಮಾರು ಆಕೆ ಅಪಾಯಿಂಟ್ ಆಗಿದೆ ಒಂದು ಪೋಸ್ಟ್ ಆಫೀಸ್ ಅಲ್ಲಿ, ಅಂದ್ರೆ ಈ ಒಂದು ಡಿಪಾಸಿಟ್ ಮಾಡಿಸೋದು ಮತ್ತೆ ಈ ರೀತಿ ಜನರನ್ನ ಕರ್ಕೊಂಡೋಗಿ ಮನವೊಲಿಸಿ ಕೇಂದ್ರ ಸರ್ಕಾರ ಪೋಸ್ಟ್ ಆಫೀಸ್ ಅಲ್ಲಿ ಬಂದಂತ ಯೋಜನೆಗಳನ್ನ ಆ ಭಾಗದ ಜನರಿಗೆ ತಿಳಿಸ್ತಕ್ಕಂಥದ್ದು. ಅವರಿಂದ ಅದನ್ನು ಡಿಪಾಸಿಟ್ ಮಾಡ್ತೀವಿ, ನಿಮ್ಗೆ ಇನ್ಸೂರೆನ್ಸ್ಗೆ ಆಗುತ್ತೆ, ನಿಮ್ಗೆ ಲೈಫ್ ಅಲ್ಲಿ ಮುಂದೆ ಅದು ಯೂಸ್ ಆಗುತ್ತೆ, ಮಕ್ಕಳು ಮರಿಗೆ ಮದುವೆ ಮಾಡೋದಕ್ಕಾಗಿರ್ಬೋದು, ಆಸ್ಪತ್ರೆಗಾಗಿರ್ಬೋದು, ಮತ್ತೆ ಈ ರೀತಿ ಜೀವ ವಿಮೆ ಮಾಡ್ಕೊಡ್ತೀವಿ ಅಂತೇಳಿ ಎಲ್ಲಾ ರೀತಿಯೂ ಸಹ ಮಾಡ್ಕೊಂಡಿದ್ದಾಳೆ. ಈಕೆ 4-5 ವರ್ಷಗಳಿಂದ ಸಹ ಈ ಒಂದು ಕೆಲಸವನ್ನ ಮಾಡಿದಾಳೆ. ಆದ್ರೆ ಆಕೆಯನ್ನ ನಂಬಿ ಎಲ್ಲರೂ ಸಹ ಹಣವನ್ನ ಡೆಪಾಸಿಟ್ ಮಾಡಿದ್ದಾರೆ. ಆದ್ರೆ ಆಕೆ ಇವ್ರಿಗೆಲ್ಲರೂ ಕೂಡ ಪಂಗನಾಮ ಹಾಕಿ ಹಣವನ್ನ ಲಪ್ಟಾಯಿಸ್ಕೊಂಡು ಎಸ್ಕೇಪ್ ಆಗಿದ್ದಾಳೆ. ಸದ್ಯ ಆಕೆ ಈಗ ಆ ಒಂದು ಆಲ್ಗನಹಳ್ಳಿ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಆಕೆ ಎಲ್ಲೋ ಪರಾರಿ ಆಗಿದ್ದಾಳೆ. ಪೊಲೀಸರು ಸಹ ಹೋಗಿ ಆ ಒಂದು ಆಕೆಯನ್ನ ಹುಡುಕ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅಲ್ಲಿ ಭಾವಿಸಿದರೆ. ಆದ್ರೂ ಇನ್ನೂ ಯಾರು ಪೊಲೀಸರು ಹೋಗಿ ಅಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಇನ್ನು ಸಂಜೆವರೆಗೂ ಕಾದ್ ನೋಡ್ಬೇಕಾಗುತ್ತೆ, ಯಾರ್ಯಾರು ಅಧಿಕಾರಿಗಳು ಬರ್ತಾರೆ, ಮೇಲಧಿಕಾರಿಗಳು ಬರ್ತಾರೆ, ಆಕೆಯನ್ನ ಎಲ್ಲಿದ್ದಾರೆ, ಆಕೆ ಟ್ರೇಸ್ ಔಟ್ ಮಾಡಿ ಅದನ್ನ ಆಕೆಯನ್ನ ಪತ್ತೆ ಹಚ್ಚಿ ಆಕೆಯಿಂದ ಬರ್ಬೇಕಾಗಿರ್ತಕ್ಕಂಥ ಹಣ ಎಲ್ಲಿಟ್ಟಿದ್ದಾಳೆ, ಹೇಗೆ ಅದನ್ನ ಲಪ್ಟಾಯಿಸಿದಾಳೆ ಅಂತೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಒಂದು ಪರಿಹಾರವನ್ನು ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ಅಧಿಕಾರಿಗಳ ಮೇಲೆ ಇರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಾಜಪ್ಪ.